ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಶ್ರಾವಣ ಮಾಸದ ತಯಾರಿನೇ ನಡೆದದ್ ನೋಡ್ರಿ. ಮೊನ್ನೆ ಎಲ್ಲ ಡಬ್ಬಿ ತಿಕ್ಕೊಳ್ಳೋದು ಇದೆಲ್ಲ ಆಯ್ತು. ಹಂಗ ಒಂದಿಷ್ಟು ನಾಗಪ್ಪನಿಗೆ ನೈವೇದ್ಯಕ್ಕೆ ಏನು ಬೇಕೋ ಅವಿಷ್ಟು ಮಾಡ್ಕೊಳ್ಳೋದಾಯ್ತು. ಈಗೇನದ ಎಲ್ಲ ಉಪಕರಣಿ ತಗೊಂಡಿನಿ ನೋಡ್ರಿ. ಯಾಕಂದ್ರೆ ಶ್ರಾವಣ ಮಾಸಕ್ಕೆ ಎಷ್ಟು ಉಪಕರಣಗಳು ತಿಕ್ಕಿದ್ರು ಇನ್ನ ತಿಕ್ಕು ಇದ್ದೇ ಇರ್ತಾವೆ. ಯಾಕಂದ್ರೆ ಅಷ್ಟು ಪೂಜೆಗಳು ಇರ್ತಾವೆ. ಯಾವತ್ತು ಶುಕ್ರವಾರ ಬಂತು, ಸೋಮವಾರ ಬಂತು, ಮಂಗಳವಾರ ಬಂತು, ಒಂದೊಂದು ದಿನಕ್ಕೂ ಒಂದೊಂದು ವಿಶೇಷತೆ. ಅಷ್ಟು ವಿಶೇಷವಾದದ್ದು ಶ್ರಾವಣ ಮಾಸ ಅಂದ್ರನೇ. ಅದಕ್ಕೇನದ ಎಲ್ಲ ಉಪಕರಣಿ ಗೊಳೆ ಹಾಕೊಂಡು ತಿಕ್ಲಿಕತ್ತೀನ್ರಿ. ಮತ್ತು ಇದನ್ನ ಏನು ಹಚ್ಚಿ ತಿಕ್ಲಿಕತ್ತೀನಿ ಅಂತೀರೇನ್ರಿ? ನಿಮಗೆಲ್ಲ ಗೊತ್ತೇ ಅದ. ಚಮ್ಮಕ್ ಪೌಡ್ರು, ಅದ್ರದ್ದು ಫೋನ್ ನಂಬರು ಸಾಕಷ್ಟು ಸಾರಿ ಕೊಟ್ಟಿನಿ. ಇನ್ನೂವರೆಗೂ ಈಗ ಒಂದು 4-5 ವಿಡಿಯೋದಾಗ ಯಾಕೋ ಬಂದಿಲ್ಲ ಫೋನ್ ನಂಬರ್ ಕೊಡ್ರಿ ಅಂತ ಹೇಳಿ. ಆದರೂ ಕೂಡ ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಫೋನ್ ನಂಬರ್ ಹಾಕ್ತೀನಿ ರೀ. ಯಾರಿಗೆ ಬೇಕು ತರಿಸ್ಕೊಳ್ರಿ. ಈಗ ಹಬ್ಬದಾಗ ಬರಲಿಲ್ಲ ಅಂದ್ರೂ ಮುಂದೆ ಬಂದರೂ ನಿಮ್ಗೆ ಯೂಸ್ ಆಗ್ತದೆ. ಯಾಕಂದ್ರೆ ಅಷ್ಟು ಪಿತಾಂಬರಿ ಹಚ್ಚಿ ನಮ್ಮ ಕೈಯೆಲ್ಲ ಏನು ತೊಗಲು ಸುಲಿಯೋದು, ಸ್ಕಿನ್ ಸುಲಿಯೋದು ಇದೆಲ್ಲ ಆಗ್ತದಲ್ರಿ. ಆದರೆ ಈ ಚಮ್ಮಕ್ ಪೌಡ್ರಿಗೆ ಅದೆಲ್ಲ ಏನೂ ಆಗಂಗಿಲ್ರಿ. ಇನ್ನೂ ಒಂದು ಟ್ರಿಕ್ ಇದರೊಳಗೆ ರೀ. ಇದಕ್ಕಂತೂ ಕ್ಲೀನ್ ಅಷ್ಟು ಚಂದ ಆಗತ್ತದ. ಆದರೆ ಇದ್ರೊಳಗೆ ಇನ್ನೂ ಒಂದು ಟ್ರಿಕ್ ಹೇಳ್ತೀನಿ. ನಾವು ಈ ಚಮ್ಮಕ್ ಪೌಡ್ರ್ ಫಸ್ಟ್ ಎಲ್ಲದಕ್ಕೂ ಹಚ್ಚಿ ಇಡೋದ್ರಿ. ನಾ ಹೆಂಗೆ ಇಡ್ಲಿಕತ್ತೀನಿ ಅಲ್ರಿ, ಹಿಂಗೆ ಹಚ್ಚಿಡೋದ್ರಿ. ಹಚ್ಚಿಟ್ಟು ಮತ್ತೆ ಎಲ್ಲ ಹಚ್ಚಿಟ್ಮೇಲೆ ಮತ್ತೆ ಒಂದೇದಿಂದ ತಗೊಂಡು ಚಂದಾಗಿ ಒಂದು ಬ್ರಷ್ ತಗೊಂಡು ತಿಕ್ಕುದ್ರಿ. ಅಷ್ಟು ಚಂದ ಸ್ವಚ್ಛ ಆಗ್ತವೆ. ಆಗ್ಯಾವ್ರಿ ನೋಡ್ರಿ. ಇವತ್ತು ಮುಂಜಾನೆ ಏನಾಯ್ತು, 8 ಗಂಟೆಗೆ ನಂದು ಕೆಲಸ ಎಲ್ಲ ಮುಗ್ದಿತ್ರಿ. ಅಂದ ಕೂಡಲೇ ಒಂದು ಅರ್ಧ ಗಂಟೆವರೆಗೂ 8ರಿಂದ 8:15ವರೆಗೂ ಟೈಮ್ ಅದಲ್ಲ, ಎಷ್ಟಾಗ್ತದೋ ಅಷ್ಟು ಉಪಕರಣಿ ತಿಕ್ಕಿದ್ರಾಯ್ತು ಅಂತ ತಿಳ್ಕೊಂಡು ತಿಕ್ಲಿಕತ್ತೆ. ಕರೆಕ್ಟ್ 8:30 ತನಕ ಆಯಿತು. ಅಷ್ಟಂದ್ರೂ ಒಂದು ಗುಂಡಿ ಉಳಿತು ತಾಮ್ರದ್ದು. ಅದನ್ನು ಸಾಯಂಕಾಲ ಅಥವಾ ಮಧ್ಯಾಹ್ನ ಬಂದಮೇಲೆ ತಿಕ್ತೀನಿ ನೋಡ್ರಿ. ಈಗ ಅಷ್ಟು ಚಂದಾಗಿ ಒಂದು ದೇವರ ನಾಮವನ್ನು ಕೇಳ್ಕೋತ ತಿಕ್ಕೊಂಡ್ರಿ. ಏನ್ ಸವಿ ಏನ್ ಸವಿ, ಆಹಾ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಜನರಿಗೆ ತಿಳಿಯದು ಇದರ ಮಹಿಮಾ, ಜನರಿಗೆ ತಿಳಿಯದು ಇದರ ಮಹಿಮಾ, ಗನ್ನ ಮಹಿಮಾ ವಿಷ್ಣು ಸಹಸ್ರನಾಮ. ಆಹಾ ಏನ್ ಸವಿ, ಆಹಾ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಪ್ರಹ್ಲಾದ ಗೊಲಿದ ಹರಿನಾಮದಿಂದ ಅಲಲಲಲ ಧ್ರುವರಾಜೇಂದ್ರ. ಪ್ರಹ್ಲಾದ ಗೊಲಿದ ಹರಿನಾಮದಿಂದ ಅಲಲಲಲ ಧ್ರುವರಾಜೇಂದ್ರ. ಫಲ್ಗುಣಿಗೆ ಫಲಿಸಿತು ಹೆಚ್ಚೆಂದು, ಫಲ್ಗುಣಿಗೆ ಫಲಿಸಿತು ಹೆಚ್ಚೆಂದು, ರಾಮ್ 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 ಸರ್ವಜನಕ್ಕೂ. ಆಹಾ ಏನ್ ಸವಿ, ಆಹಾ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ರಕ್ಷಣೆ ಮಾಡುವುದು ಹರಿನಾಮ, ಮೋಕ್ಷ ಪದವಿ ಕೊಡುವುದು ನೇಮ. ರಕ್ಷಣೆಯ ಮಾಡುವುದು ಹರಿನಾಮ, ಮೋಕ್ಷ ಪದವಿ ಕೊಡುವುದು ನೇಮ. ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ, ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ, ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ. ಆಹಾ ಏನ್ ಸವಿ, ಆಹಾ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಹರಿ 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 ಸ್ಮರಣೆ ಮಾಡಬೇಕು, ಹರ 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 ಎಂದು ಅನ್ನಬೇಕು. ಹರಿ 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 ಸ್ಮರಣೆ ಮಾಡಬೇಕು, ಹರ 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 ಎಂದು ಅನ್ನಬೇಕು. ವೇದಗಳು ಸಾರುತ್ತಿವೆ ಇವು ನಾಲ್ಕು, ವೇದಗಳು ಸಾರುತ್ತಿವೆ ಇವು ನಾಲ್ಕು, ಪುರಂದರ ವಿಠಲನೆ ಸರ್ವಜನಕ್ಕೂ. ಆಹಾ ಏನ್ ಸವಿ, ಆಹಾ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಆಹಾ ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗದು ಪ್ರೇಮ. ಏನ್ ಸವಿ ಹರಿನಾಮ,
ಮನಸ್ಸು ತೃಪ್ತಿಯಾಗದು ಪ್ರೇಮ. ಖರೇನೆ ಬಹಳ ಚಂದ. ಏನೋ ದೇವರೊಳಗೆ ಅಷ್ಟು ತಲ್ಲೀನಾದ್ವಿ ಅಂದ್ರೆ ಅಷ್ಟು ಖುಷಿ ಅನಿಸ್ತದ. ಬಟ್ ನೀವು ಹಾಡಿನ ಕಡೆ ಲಕ್ಷ್ಯ ಕೊಟ್ರಿ ಅಂತಂದ್ರೆ ತಾಳ ಮೇಳ ಏನೂ ಇರಂಗಿಲ್ಲ. ಯಾಕಂದ್ರೆ ನಾ ಮೊದಲ ಯಾವುದೇ ಹಾಡಿದ್ರೂ ಕೂಡ ನಾನು ನಿಮ್ಗೆ ಹೇಳೇ ಬಿಟ್ಟಿರ್ತೀನಿ, ನನಗೆ ಚಂದ ಹಾಡ್ಲಿಕ್ಕೆ ಬರಂಗಿಲ್ಲ. ಬಟ್ ನಂಗೆ ದೇವ್ರ ನಾಮ ಹೇಳಲಿಕ್ಕೆ ಭಾಳ ಸೇರ್ತದ್ರಿ. ಹೀಗಾಗಿ ಎಲ್ಲೋ ಒಂದು ಕಡೆ ಒಂಚೂರು ಪ್ರಯತ್ನ ಮಾಡಿರ್ತೀನಿ. ಮತ್ತು ನಮ್ಮ ಧ್ವನಿ ಅಂತೂ ಹಾಡಿಗೆ ಯೋಗ್ಯವಾದದ್ದು ಅಲ್ವೇ ಅಲ್ಲ. ಆದರೂ ಕೂಡ ಒಂದು ಸಣ್ಣ ಪ್ರಯತ್ನ. ಯಾಕೆ ಅಂತಂದ್ರೆ ಇಷ್ಟು ಚಂದ ಹಾಡಂಗಿಲ್ಲ ಅಂದ್ರೂ ಯಾಕೆ ಅಪ್ಲೋಡ್ ಮಾಡ್ತೀರಿ ಅಂತ ಅನ್ನೋದು ಒಬ್ರಿಗೆಲ್ಲ ಒಂದು ಕ್ವಶನ್ಸ್ ಬರ್ತಿರ್ತದೆ. ಯಾಕಂತಂದ್ರೆ ಹೆಂಗೆ ಒಂದು ದೇವರ, ಈಗ ನೋಡ್ರಿ ಉಪಕರಣೆ ಅಂದ್ರೆ ದೇವ್ರದ್ದು ಕೆಲಸ. ನಮಗೆ ಕೆಟ್ಟ ಆಲೋಚನೆಗಳು ಬರಬಾರ್ದು. ನಮ್ಮ ಮನಸ್ಸೊಳಗೆ ಬೇರೆ ಯಾವುದು ಯಾರ ಬಗ್ಗೆ ಕೆಟ್ಟ ಆಲೋಚನೆಯನ್ನು, ಯಾರೋ ನಮ್ಮ ಮನಸ್ಸಿಗೆ ಹರ್ಟ್ ಮಾಡಿರ್ತಾರೆ ಅವ್ರ ಬಗ್ಗೆ ವಿಚಾರನ್ನು, ಅಥವಾ ನಾವು ಯಾರಿಗೂ ಏನೋ ಅಂದಿರ್ತೀವಿ ಅದ್ರ ಬಗ್ಗೆ ಮನಸ್ಸೊಳಗೆ ಕೊರಿಯೋದು, ಇವೆಲ್ಲ ಏನೋ ಈ ಥರದ್ದು ಆಗಬಾರ್ದು. ಕೆಟ್ಟ ಆಲೋಚನೆಗಳು ಬರಬಾರ್ದು ಅಂತಂದ್ರೆ ದೇವರ ನಾಮಸ್ಮರಣೆ ನಮಗೆ ಹೆಂಗೆ ಬರ್ತದೋ ಹಂಗೆ ಹಾಡೋದು. ಏನಪ್ಪಾ ನಾವು ಸಂಗೀತ ಕಲಿತೆ ಹಾಡಬೇಕು ಅನ್ನೋದಿಲ್ಲ. ಅದಕ್ಕೆ ನಾ ಹಾಡ್ತೀನಿ ರೀ, ಮತ್ತೇನಿಲ್ಲ. ನೋಡ್ರಿ ಎಷ್ಟು ಕ್ಲೀನ್ ಆಗ್ಲಿಕ್ಕತ್ತವ ಅನಿಸ್ಲಿಕ್ಕತ್ತದಿಲ್ರಿ ನಿಮಗೆ. ಇವತ್ತು ಅರ್ಧ ಗಂಟೆ ಒಳಗೆ ಈ ಕೆಲಸ ಮುಗಿಸಿ ವಿಡಿಯೋ ಅಪ್ಲೋಡ್ ಮಾಡೇ ಬಿಟ್ರಾಯ್ತು ಅಂತ ತಿಳ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೀನಿ ನೋಡ್ರಿ. ಮತ್ತು ಇನ್ನೂ ಒಂದು ನಿನ್ನೆ ಮೊನ್ನೆ ಒಂದು 2-3 ಕಮೆಂಟ್ಸು ಜ್ಯೋತಿರ್ಭೀಮೇಶ್ವರ ವ್ರತದ್ದು ನನಗೆ ತೋರಿಸ್ಕೊಡ್ರಿ ನಮಗೆ ಅಂಥೇಳಿ ಹೇಳಿದ್ರಿ. ನನಗೆ ಅಷ್ಟು ಟೈಮ್ ಸಿಕ್ಕಿಲ್ಲ. ಅದಕ್ಕೆ ಲಾಸ್ಟ್ ಇಯರ್ದು ವಿಡಿಯೋನೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಶೇರ್ ಮಾಡಿರ್ತೀನಿ. ಮತ್ತು ಈ ಕಮೆಂಟ್ಸ್ ಹಾಕ್ತಿರಲ್ಲ, ಕಮೆಂಟ್ ಸೆಕ್ಷನ್ ಒಳಗೂ ಲಿಂಕ್ ಶೇರ್ ಮಾಡಿ ಪಿನ್ ಮಾಡಿರ್ತೀನಿ. ನಿಮ್ಗೆ ಯಾರಿಗೆ ಬೇಕಾಗಿರ್ತದ ನೋಡಬಹುದು. ಈಗ ನನ್ನ ಉಪಕರಣೆ ತಿಕ್ಕುವ ಕೆಲಸ ಮುಗೀತು ನೋಡ್ರಿ. ಮತ್ತು ಇನ್ನೂ ಒಂದು, ನಾವು ಈಗಾಗಲೇ ಒಂದು 2 ವಿಡಿಯೋಸ್ದೊಳಗೆ ಹೇಳೀನಿ. ನಾವು ದೇವರ ಉಪಕರಣೆ ತೊಳೆಯೋ ಹೊತ್ನ್ಯಾಗ ಕಂಚು ಕನಕದ ಪಾತ್ರೆ, ಮಿಂಚು ಸುವರ್ಣದ ಪಾತ್ರೆ, ಸಂಕರ್ಷಣ ನಿನ್ನ ಸ್ನಾನದ ಪಾತ್ರೆ ತೊಳೆದು ಇಡುತ್ತೇನೆ ಅಂಥೇಳಿ ಹೇಳಬೇಕು. ಕಂಚು ಕನಕದ ಪಾತ್ರೆ, ಮಿಂಚು ಸುವರ್ಣದ ಪಾತ್ರೆ, ಸಂಕರ್ಷಣ ನಿನ್ನ ಸ್ನಾನದ ಪಾತ್ರೆ ತೊಳೆದು ಇಡುತ್ತೇನೆ. ಇದೇ ರೀತಿ ನಿನ್ನ ಸೇವೆ ಮಾಡುವಂಥ ಭಾಗ್ಯ ನನಗೆ ಸದಾ ಒದಗಿಸಿ ಕೊಡುವಂತ ಹೇಳ್ತಾ ನಾವು ದೇವರ ಏನೇ ಉಪಕರಣೆ ತೊಳೆದ್ರು ಇದನ್ನ ಹೇಳಿಕೂತ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ಬೇಕು ನೋಡ್ರಿ. ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತಾಕೊಳ್ಳನು, ವಲ್ಲನು ಶ್ರೀಹರಿ ತಾಕೊಳ್ಳನು. ಸಿಂಧು ಶತಕೋಟಿ ಗಂಗೋದಕವಿದು ಗಂಧ ಸುಪರಿಮಳ ವಸ್ತ್ರವಿದು ಚಂದುಳ್ಳ ಆಭರಣ ಧೂಪಾದೀಪಗಳಿದ್ದು ಚಂದುಳ್ಳ ಆಭರಣ ಧೂಪಾದೀಪಗಳಿದ್ದು ವೃಂದಾವನ ಶ್ರೀ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತಾಕೊಳ್ಳನು. ದಧಿ ಕ್ಷೀರ ಮೊದಲಾದ ಅಭಿಷೇಕಗಳಿದ್ದು ಮಧುಪರ್ಕ ಪಂಚೋಪಚಾರವಿದು ಮುದದಿಂದ ಮುದು ಶ್ರೀ ಕೃಷ್ಣನ ಪೂಜೆಗೆ ಮುದದಿಂದ ಮುದು ಶ್ರೀ ಕೃಷ್ಣನ ಪೂಜೆಗೆ ಸದಾ ಮಾಡಾದ ಶ್ರೀ ತುಳಸಿ ಇಲ್ಲದ ಪೂಜೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನು ಶ್ರೀಹರಿ ತಾಕೊಳ್ಳನು. ಮಂತ್ರ ಮಹಾಪುರುಷ ಸೂಕ್ತಗಳಿದು ತಂತು ತಪದೆ ತಂತ್ರ ಸಾರಗಳಿದು ಸಂತತ ಸುಖ ಸಂಪೂರ್ಣನ ಪೂಜೆಗೆ ಸಂತತ